ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ರಕ್ಷಣೆ ಎಂಬುದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ರಕ್ಷಣೆ ಅಂತ ಹೇಳಿದ್ರೆ ಶಿಕ್ಷೆಯಿಂದಿರುವ ಬಿಡುಗಡೆ. ಸ್ಯಾಲ್ವೇಷನ್ ಅಂತ ಹೇಳಿದ್ರೆ ಶಿಕ್ಷೆಯಿಂದ ಇರುವಂತಹ ಒಂದು ಬಿಡುಗಡೆ. ಈ ಕ್ರೈಸ್ತ ಸಭೆಗಳಲ್ಲಿ ಯಾವಾಗಲೂ ಸಹ ಮೊಳಗುವಂತಹ ಒಂದು ಶಬ್ದ ರಕ್ಷಣೆ, ರಕ್ಷಣೆ, ರಕ್ಷಣೆ. ರಕ್ಷಣೆ ಹೊಂದಿದ್ದೀಯಾ? ರಕ್ಷಣೆ ಏನದು? ರಕ್ಷಣೆ ಶಿಕ್ಷೆಯಿಂದ ಇರುವಂತಹ ಬಿಡುಗಡೆ. ನಾವು ರೋಮ 8:1 ಓದ್ತೇವೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಹಾಗಾದರೆ ಕ್ರಿಸ್ತನಲ್ಲಿರುವಂತಹ ವ್ಯಕ್ತಿ ಅವನು ರಕ್ಷಣೆಯನ್ನು ಹೊಂದಿದ್ದಾನೆ. ರಕ್ಷಣೆಯ ಬಗ್ಗೆ ಅನೇಕ ದೊಡ್ಡ ವಿಷಯ ಅದು. ಅದ್ರ ಬಗ್ಗೆ ನಾನು ಎಲ್ಲ ಮಾತಾಡೋದಕ್ಕೆ ಬಯಸೋದಿಲ್ಲ. ಪೌಲ ಹೇಳ್ತಾನೆ, ನಿಮ್ಮ ಆತ್ಮನ ರಕ್ಷಣೆ ಉಂಟಾದದ್ದು ಯಾವುದರಿಂದ? ಶರೀರ ಇದೆ, ಪ್ರಾಣ ಇದೆ, ಆತ್ಮ ಇದೆ. ಯೇಸು ಸ್ವಾಮಿ ನಿಕೋದೇಮನ ಹತ್ರ ಮಾತಾಡ್ತಾರೆ, ದೇಹದಿಂದ ಹುಟ್ಟಿದ್ದು ದೇಹ, ಆತ್ಮನಿಂದ ಹುಟ್ಟಿದ್ದು ಆತ್ಮ. ಹಾಗಾದರೆ ಆತ್ಮದಲ್ಲಿ ಏನಾಗಬೇಕು? ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ ಯೇಸು ಸ್ವಾಮಿ ನಿಕೋದೇಮನಿಗೆ. ಇಲ್ಲಿ ಪೌಲ ಹೇಳ್ತಾನೆ, ಈ ಎಫೆಸದವ್ರಿಗೆ ಹೇಳ್ತಾನೆ, ನಮಗೆ ರಕ್ಷಣೆಯಾಗಿರೋದು ಪುಣ್ಯ ಕ್ರಿಯೆಗಳಿಂದಲ್ಲ. ಇವತ್ತು ಅನೇಕರು ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಪರಲೋಕವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಥವಾ ಮೋಕ್ಷವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅನೇಕ ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಪುಣ್ಯ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ಅನೇಕ ಸ್ಥಳಗಳಿಗೆ ಹೋಗಿ ಅನೇಕ ರೀತಿಯ ಹರಕೆಗಳನ್ನು ಹೊತ್ತು ವ್ರತಗಳನ್ನು ಮಾಡಿ ಏನೇನೋ ಮಾಡ್ತಾರೆ. ಅವರು ಮೋಕ್ಷ ಹೊಂದಬೇಕು, ಪರಲೋಕ ಸೇರಬೇಕು, ನಿತ್ಯ ಜೀವವನ್ನು ಹೊಂದ್ಕೋಬೇಕು, ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಪೌಲ ಹೇಳ್ತಾನೆ, ನಿಮಗೆ ರಕ್ಷಣೆ ಆಗಿರುವಂಥದ್ದು ಪುಣ್ಯ ಕ್ರಿಯೆಗಳಿಂದ ಅಲ್ಲ. ನೀವೇನೋ ಮಾಡಿದ್ರಿಂದ ನಿಮಗೆ ರಕ್ಷಣೆ ಆಗಿಲ್ಲ. ಏನದು? ನಂಬಿಕೆಯ ಮೂಲಕ, ಕೃಪೆಯಿಂದಲೇ. ಬೈ ಗ್ರೇಸ್. ಕೃಪೆ ಅಂದರೆ ಏನು? ಅರ್ಹತೆ ಇಲ್ಲದೆ ಇರುವಾಗ ದೇವರಿಂದ ನಮಗೆ ದೊರೆಯುವಂತಹ ದಾನ. ನಾವಾಗಿ ಪ್ರಯತ್ನ ಮಾಡಿ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಿಲ್ಲದೆ ಇರುವಾಗ, ನಾವಾಗಿ ಪ್ರಯತ್ನ ಮಾಡಿ ರಕ್ಷಣೆ ಹೊಂದುವುದಕ್ಕೆ ಯಾವ ಚಾನ್ಸು ಇಲ್ಲದೆ ಇರುವಾಗ ನಮಗಾಗಿ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟ ಕರ್ತನಾದ ಯೇಸು ಕ್ರಿಸ್ತನ ಆ ಮರಣದ ಮೂಲಕ, ಅದನ್ನು ನಂಬಿದ್ದರ ಮೂಲಕ, ಅದರ ಮೇಲೆ ನಂಬಿಕೆ ಇಟ್ಟಿದ್ದರ ಮೂಲಕ ನನಗೆ ನಿಮಗೆ ಏನು ಸಿಕ್ತು? ರಕ್ಷಣೆ ಎಂಬ ಅನುಭವ ಸಿಕ್ತು. ನಾವು ದೇವರನ್ನು ಹೊಂದಿಕೊಳ್ಳುವುದಕ್ಕೆ, ದೇವರ ಸತ್ಯವನ್ನು ಹೊಂದಿಕೊಳ್ಳುವುದಕ್ಕೆ, ದೇವರ ಆ ಚಿತ್ತವನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಾಗಿದ್ದರೆ, ಈ ಬೆಳಗ್ಗೆ ನಾವು ಮಾಡುವಂತಹ ಪುಣ್ಯ ಕ್ರಿಯೆಗಳು, ನಾವು ಮಾಡಿದಂತಹ ಆ ಕಾರ್ಯಗಳು ಯಾವುದೂ ಅಲ್ಲ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದು. ಯಾಕೆಂದರೆ ಕೃಪೆ ನನ್ನ ಮೇಲೆ ಅಪಾರವಾಗಿ ಬಂತು. ಕೃಪೆ ಅಂತ ಹೇಳಿದ್ರೆ ನಾವು ರಕ್ಷಣೆ ಹೊಂದಿರೋದು ಕೃಪೆ, ನಾವು ನಿಂತಿರೋದು ಕೃಪೆಯಿಂದ, ನಾವು ಕಲಿತಾ ಇರೋದು ಕೃಪೆಯಲ್ಲಿ, ನಾವು ಬೆಳೀತಾ ಇರೋದು ಕೃಪೆಯಲ್ಲಿ, ನಾವು ಮಾತಾಡ್ತಾ ಇರೋದು ಕೃಪೆಯಲ್ಲಿ, ನಾವು ದೇವರ ಸನ್ನಿಧಾನದಲ್ಲಿ ಇರುವಂಥದ್ದು ಎಲ್ಲ ಕೃಪೆಯಲ್ಲಿಯೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಬೆಳಗಿನ ಸಮಯದಲ್ಲಿ ಆ ಕೃಪೆ ನನ್ನ ಮೇಲೆ, ನಿಮ್ಮ ಮೇಲೆ ಕೊಟ್ಟಂತಹ ದೇವರಿಗೆ ಸ್ತೋತ್ರ. ನಮ್ಮ ಮೇಲೆ ಕೃಪೆ ಅಂದರೆ ಕರುಣೆ ತೋರಿಸೋದು, ಕಟಾಕ್ಷವಿಡೋದು. ನಮಗೆ ಅರ್ಹತೆ ಇಲ್ಲದೆ ಇದ್ದಾಗ ದೇವರು ದಯಪಾಲಿಸುವಂತಹ ಕಾರ್ಯ. ಯಾವ ಅರ್ಹತೆ ನಮಗಿರಲಿಲ್ಲ, ಪಾಪದಲ್ಲಿ ಶಾಪದಲ್ಲಿ ನಾವು ಬಿದ್ದಿದ್ದಾಗ, ಯಾವುದಕ್ಕೂ ಬಾರದಂತಹ ಪ್ರಯೋಜನವಿಲ್ಲದೆ ನೀವು ಜೀವಿಸ್ತಾ ಇದ್ದಾಗ ನನ್ನ ಜೀವಿತದಲ್ಲಿ ಮಹಾ ಕೃಪೆಯನ್ನು ಕೊಟ್ಟು ನನ್ನನ್ನು ಬಲಪಡಿಸಿ, ನನ್ನನ್ನು ಧೈರ್ಯಗೊಳಿಸಿ, ನನ್ನನ್ನು ದೇವರ ಚಿತ್ತಕ್ಕೆ ವಿಧೇಯರಾಗುವಂತೆ ಮಾಡಿ ನಡೆಸಿದಂತಹ ದೇವರ ಆ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸೋಣ. ಹೌದಪ್ಪ, ನೀನು ನನ್ನ ಮೇಲಿಟ್ಟಂತಹ ಕೃಪೆಗಾಗಿ ಸ್ತೋತ್ರ, ನೀನು ನನ್ನ ಮೇಲಿಟ್ಟಂತಹ ದಯೆಗಾಗಿ ಸ್ತೋತ್ರ, ಕರುಣೆಗಾಗಿ ಸ್ತೋತ್ರ. ನಾನು ಮೊದಲು ಹೇಳಿದ್ನಲ್ವ, ಅರ್ಹತೆ ಇಲ್ಲದೆ ಇದ್ದಾಗ, ಯಾವ ಯೋಗ್ಯತೆ ಇಲ್ಲದೆ ಇದ್ದಾಗ ನನ್ನ ಮೇಲೊಂದು ಕೃಪೆ ತೋರಿಸಿದ್ರು. ನಾನು ಪಾಪದಲ್ಲಿ ಮುಳುಗಿ ದೇವರಿಗೆ ವೈರಿಯಾಗಿದ್ದಾಗ, ದೇವರ ಸನ್ನಿಧಾನದಲ್ಲಿ ಬಲಹೀನನಾಗಿ ನನಗೆ ನಾನೇ ರಕ್ಷಣೆ ಹೊಂದುವುದಕ್ಕೆ ಅಶಕ್ತನಾಗಿದ್ದಾಗ ನನಗೋಸ್ಕರ ಕ್ರಿಸ್ತನು
ಪ್ರಾಣವನ್ನು ಕೊಟ್ಟನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ರಕ್ಷಣೆ ಸಿಕ್ಕಿರೋದು ಅದು ದೇವರ ದಾನವಾಗಿದೆ, ದೇವರ ವರವಾಗಿದೆ. ಆ ದೇವರು ನಮಗಾಗಿ ಅದ್ಭುತವನ್ನು ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸೋಣ. ಕರ್ತನ ಚಿತ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ಕರ್ತನೆ, ನನ್ನ ಜೀವಿತದಲ್ಲಿ ಮಾಡಿದಂತಹ ಒಳ್ಳೆಯ ಕಾರ್ಯಗಳಿಗಾಗಿ ಸ್ತೋತ್ರ. ಪೌಲ ಹೇಳ್ತಾನೆ, ಅದು ನಿಮ್ಮಿಂದ ಉಂಟಾಗಲಿಲ್ಲ, ನಿಮ್ಮ ಪ್ರಯತ್ನದಿಂದ ಉಂಟಾಗಲಿಲ್ಲ, ಪುಣ್ಯ ಕ್ರಿಯೆಯಿಂದ ಉಂಟಾಗಲಿಲ್ಲ. ಯೇಸುಸ್ವಾಮಿ ಒಂದು ಸರಿ ಹೇಳಿದ್ರು ಯೋಹಾನ 15, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ಅದರ ಅರ್ಥ, ನೀವಲ್ಲ ನನ್ನನ್ನು ಸೆಲೆಕ್ಟ್ ಮಾಡಿದ್ದು, ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಅದರ ಯೋಗ್ಯತೆ ಇಲ್ಲದೆ, ಅರ್ಹತೆ ಇಲ್ಲದೆ ತಿರಸ್ಕರಿಸಲ್ಪಟ್ಟಂತಹ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ಆ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಆ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಬೆಟ್ಟಗಳು ಕದಲಬಹುದು, ಗುಡ್ಡಗಳು ಸ್ಥಳವನ್ನು ಬಿಟ್ಟು ಹೋಗ್ಬೋದು, ಆದರೆ ನಿನ್ನ ಮೇಲಿರುವಂತಹ ನನ್ನ ಕೃಪೆ ಬಿಟ್ಟು ಹೋಗೋದಿಲ್ಲ. ರಕ್ಷಣೆ ಹೊಂದಿದ್ದು ಅದೇ ಕೃಪೆಯಿಂದ, ಈಗ ನಡೀತಾ ಇರೋದು ಅದೇ ಕೃಪೆಯಿಂದ, ಮುಂದೆ ಸಾಗ್ತಾ ಇರೋದು ಅದೇ ಕೃಪೆಯಿಂದ, ಈವರೆಗೆ ನಡೆಸಿದ್ದು ದೇವರ ಕೃಪೆ, ಇನ್ನು ಮುಂದೆ ನಿನ್ನನ್ನು ನಡೆಸುವಂಥದ್ದು ಅದೇ ದೇವರ ಕೃಪೆ. ಆ ಕೃಪೆಯಲ್ಲಿ ಆಶ್ರಯಿಸು. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಕೃಪೆಯ ಮೂಲಕ, ನಿನ್ನ ಆ ದಯೆಯ ಮೂಲಕ ದೇವರೇ ನಮಗೆ ರಕ್ಷಣೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಆ ರಕ್ಷಣೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.